ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಗಂಗಾಧರ್ ಮಾಸ್ಟ್ರು. ನೀವಿಲ್ಲಿ ನೋಡ್ತಾ ಇರೋ ಈ ಪ್ರಶ್ನೆ 2025ನೇ ಇಸ್ವಿನಲ್ಲಿ ಆದಂಥ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ನ ಮತ್ತೊಂದು ಪ್ರಶ್ನೆ ಇಲ್ಲಿದೆ. ಪ್ರಶ್ನೆ ಹೇಳ್ತಾ ಇದೆ, ಈ ಮುಂದಿನ ಯಾವ ಪ್ರಾಣಿ ವರ್ಗವು ಇಮ್ಮಡಿ ಪರಿಚಲನೆ ರಕ್ತ ವ್ಯವಸ್ಥೆಯನ್ನು ಪ್ರದರ್ಶಿಸುತ್ತದೆ ಅಂತ ಹೇಳಿದೆ. ಅಂದರೆ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಆರ್ಗ್ಯಾನಿಸಮ್ ಡೆಮಾನ್ಸ್ಟ್ರೇಟ್ಸ್ ಡಬಲ್ ಸರ್ಕ್ಯುಲೇಷನ್ ಆಫ್ ಬ್ಲಡ್ ಅಂತ. ಆಯ್ಕೆಗಳು ನೋಡ್ತಾ ಇದ್ದೀರಿ. ಅಕಶೇರುಕಗಳು ಅಥವಾ ಇನ್ವರ್ಟೆಬ್ರೇಟ್ಸ್ ಇದೆ, ಪೈಸಸ್ ಅಥವಾ ಫಿಶಸ್ ಇದೆ, ಹಾಗೆ ಉಭಯವಾಸಿಗಳು ಅಂದರೆ ಆಂಫಿಬಿಯನ್ಸ್ ಇದೆ, ಹಾಗೆ ಸ್ತನಿಗಳು ಅಂದರೆ ಮ್ಯಾಮಲ್ಸ್ ಇದೆ. ಅದಕ್ಕೆ ಮುಂಚೆ ಇಲ್ಲಿ ಬರ್ತಿರೋಂಥ ಫೋಟೋ ನೋಡಿ, ನಾನು ಬರೆದಿರತಕ್ಕಂಥ ಜೀವ ವಿಜ್ಞಾನ ಪುಸ್ತಕ ಇದು. ಪೊಲೀಸ್ ಕಾನ್ಸ್ಟೇಬಲಿಂದ ಹಿಡಿದು UPSC ಎಕ್ಸಾಮ್ವರೆಗೂ ಜೀವಶಾಸ್ತ್ರದ ಯಾವುದೇ ಪ್ರಶ್ನೆಗಳ ಯಾವುದೇ ಪರಿಕಲ್ಪನೆಗಳ ಸಮಗ್ರ ಮಾಹಿತಿಗಾಗಿ ನೀವು ಈ ಪುಸ್ತಕವನ್ನು ಅವಲೋಕನ ಮಾಡಬಹುದು ಸ್ನೇಹಿತರೆ. ಇತರ ಸ್ನೇಹಿತರಿಗೂ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕಾನ್ಸೆಪ್ಟನ್ನು ತುಂಬ ಸಮಗ್ರವಾಗಿ ವಿವರಿಸಿ ಅರ್ಥಪೂರ್ಣವಾದಂಥ ವ್ಯಾಖ್ಯಾನಗಳನ್ನು ಕೊಟ್ಟು ಅದಕ್ಕೆ ವಿವರಣೆ ಜೊತೆಗೆ ಉದಾಹರಣೆಗಳನ್ನು ಮತ್ತು ಪ್ರಶ್ನೆಗಳನ್ನು ಕೂಡ ಕ್ರೋಢೀಕರಿಸಿ ಸಿದ್ಧಪಡಿಸಿರುವಂಥ ಪುಸ್ತಕ. ಖಂಡಿತ ತಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ, ಬಳಸಿ ಅಂತ ಹೇಳ್ತಾ ಈಗ ಈ ಪ್ರಶ್ನೆಗೆ ಬರೋಣ. ಡಬಲ್ ಸರ್ಕ್ಯುಲೇಷನ್ ಅನ್ನೋದು ಏನು ಅಂತ. ಮೊದಲಿಗೆ ಅಂದರೆ ಡಬಲ್ ಸರ್ಕ್ಯುಲೇಷನ್ ಅಥವಾ ಡಬಲ್ ಸೈಕ್ಲಿಂಗ್ ಅಂತ ಕೂಡ ಪದ ಇದೆ. ಇದರ ಅರ್ಥ ಏನು? ಎರಡು ಚಕ್ರಗಳು ಅಂತ. ಯಾವ ಚಕ್ರ? ರಕ್ತ ತಾನು ಹೊರಟಂಥ ಜಾಗದಿಂದ ಮತ್ತೆ ತಾನು ಹೊರಟಂಥ ಜಾಗಕ್ಕೆ ಬಂದು ತಲುಪೋದು, ಎಲ್ಲಿಗೆ ಹೋಗುತ್ತೋ ಅಲ್ಲೆಲ್ಲ ಸುತ್ತಾಡಿಕೊಂಡು ಮೂಲ ಸ್ಥಳಕ್ಕೆ ಬರ್ತಕ್ಕಂಥದ್ದು ಪರಿಚಲನೆ ಅಂತ. ಹಾಗಾಗಿ ಅಕಶೇರುಕಗಳಲ್ಲಿ ರಕ್ತ ಪರಿಚಲನೆ ಅನ್ನೋದು ಕುಹರ ಅಥವಾ ಕ್ಯಾವಿಟಿಗಳಲ್ಲಿ ಇರುತ್ತೆ. ಅದು ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ. ಅಲ್ಲಿ ಇಮ್ಮಡಿ ಪರಿಚಲನೆ ಅನ್ನೋದು ಕಂಡುಬರಲ್ಲ. ಹಾಗಾಗಿ ಮೊದಲನೇ ಆಯ್ಕೆ ತಪ್ಪು. ಇನ್ನು ಉಳಿದಂಥ 3 ಆಯ್ಕೆಗಳು ಕೂಡ ಇವೆಲ್ಲವೂ ಕಶೇರುಕಗಳು. ಅಕಶೇರುಕ ಅಂದರೆ ಯಾವುದು? ಬೆನ್ನುಮೂಳೆ ಇಲ್ಲದೆ ಇರತಕ್ಕಂಥ ಪ್ರಾಣಿ ವರ್ಗ. ಕಶೇರುಕ ಅಂದರೆ ಯಾವುದು? ಬೆನ್ನುಮೂಳೆ ಇರ್ತಕ್ಕಂಥ ಪ್ರಾಣಿ ವರ್ಗ. ಅವುಗಳಲ್ಲಿ ಫಿಶಸ್ ಅಥವಾ ಮೀನುಗಳ ಒಂದು ಆಯ್ಕೆ ಕೊಟ್ಟಿದ್ದಾರೆ. ಅವುಗಳ ಹೃದಯದಲ್ಲಿ 2 ಕೋಣೆಗಳಿದೆ. ಇಮ್ಮಡಿ ಪರಿಚಲನೆ ನಡೆಯೋದು 4 ಕೋಣೆಗಳ ಹೃದಯ ಇರತಕ್ಕಂಥ ಪ್ರಾಣಿಗಳಲ್ಲಿ. ಡಬಲ್ ಸರ್ಕ್ಯುಲೇಷನ್ ಈಸ್ ಸೀನ್ ಅಮಾಂಗ್ ದಿ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಹ್ಯಾವಿಂಗ್ 4 ಚೇಂಬರ್ಡ್ ಹಾರ್ಟ್. ಅದು ಯಾಕೆ ಅಂತ ಮುಂದೆ ನೋಡ್ತೀವಿ. ಮೀನುಗಳಲ್ಲಿ 2 ಕೋಣೆಗಳಿರೋದ್ರಿಂದ ಅಲ್ಲಿ ಇಮ್ಮಡಿ ಪರಿಚಲನೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ 2ನೇ ಆಯ್ಕೆ ಕೂಡ ತಪ್ಪು. ಅಲ್ಲಿ ನೋಡ್ತಾ ಇದ್ರಿ ನೀವೀಗ, ಮೀನುಗಳ ಹೃದಯ ಮೇಲ್ಭಾಗದಲ್ಲಿ ಒಂದು ಕೋಣೆ, ಕೆಳಭಾಗದಲ್ಲಿ ಒಂದು ಕೋಣೆ ಇದೆ. ಹಾಗಾಗಿ ಅಲ್ಲಿ ರಕ್ತ ಪರಿಚಲನೆ ಕೇವಲ ಒಂದು ಸಾರಿ ಹಿಂಗೆ ಬಂದು ಹೋಗುತ್ತೆ ಹೊರತು ಹೃದಯಕ್ಕೆ 2 ಸಲ ಪ್ರವೇಶ ಮಾಡ್ತಕ್ಕಂಥದ್ದು ಇಲ್ಲ. ದೇಹವನ್ನು ಒಂದು ಸುತ್ತು ಹಾಕುವಾಗ ರಕ್ತ 2 ಬಾರಿ ಹೃದಯವನ್ನು ಪ್ರವೇಶ ಮಾಡಿದರೆ ಅದಕ್ಕೆ ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಇನ್ನು 3ನೇ ಆಯ್ಕೆಗೆ ಬರೋಣ. ಉಭಯವಾಸಿಗಳು. ಉಭಯವಾಸಿ ಅಂದರೆ ಯಾವುದು? ನೀರು ಮತ್ತು ನೆಲ 2 ಕಡೆಗೆ ವಾಸವಾಗೋದು ಉಭಯವಾಸಿ ಅಂತ ನಾವು ಕೇಳಿದ್ದೀವಿ. ಆದರೆ ಅದಕ್ಕಿಂತ ಅರ್ಥಪೂರ್ಣವಾದಂಥ ವ್ಯಾಖ್ಯಾನ ಯಾವುದು ಅಂದರೆ, ಸಂತಾನವರ್ಧನೆಗಾಗಿ ನೀರಿನ ಮೂಲವನ್ನು ಅವಲಂಬಿಸಿಕೊಂಡಿರುವ ಪ್ರಾಣಿ ವರ್ಗವನ್ನು ಉಭಯವಾಸಿ ಅಂತ ಕರೆಯೋದು. ಇದು ಸ್ಪಷ್ಟವಾಗಿ ಗೊತ್ತಿರಲಿ ತಮಗೆ. ಯಾಕೆಂದರೆ ಉಭಯವಾಸಿಗೆ ಒಂದು ಎಕ್ಸಾಂಪಲ್ ಕೊಡೋಂದ್ರೆ ಬಹುತೇಕ ಮಕ್ಕಳು ಹಾವನ್ನು ಉದಾಹರಣೆ ಕೊಡ್ತಾರೆ, ಮೊಸಳೆಯನ್ನು ಉದಾಹರಣೆ ಕೊಡ್ತಾರೆ, ಆಮೆಯನ್ನು ಉದಾಹರಣೆ ಕೊಡ್ತಾರೆ. ಆದರೆ ಮೊಸಳೆ, ಆಮೆ ಮತ್ತು ಹಾವು ಇವು ಸರೀಸೃಪಗಳಿಗೆ ಉದಾಹರಣೆಗಳು, ಅವು ಉಭಯವಾಸಿಗಳಲ್ಲ. ಹಾಗಾಗಿ ಉಭಯವಾಸಿಗಳಿಗೆ ಉದಾಹರಣೆ ಕೊಡಿ ಅಂತ ಹೊರಟ್ರೆ ಕಪ್ಪೆಗಳು, ಸಾಲಮ್ಯಾಂಡರ್, ಇಕ್ತಿಯೋಪಸ್, ಅಲೈಟಿಸ್, ನೆಲಗಪ್ಪೆ ಇವು ಉಭಯವಾಸಿಗಳಿಗೆ ಉದಾಹರಣೆಗಳು. ಸೊ ಇವುಗಳ ಹೃದಯದಲ್ಲಿ 3 ಕೋಣೆಗಳಿರ್ತದೆ. ಹಾಗಾಗಿ ಇಲ್ಲೂ ಕೂಡ ಇಮ್ಮಡಿ ಪರಿಚಲನೆ ಅನ್ನೋದು ಕಂಡುಬರೋಲ್ಲ. ಇನ್ನು ಸರೀಸೃಪಗಳಲ್ಲೂ 3 ಕೋಣೆ ಇರ್ತದೆ. ವಿಶೇಷವಾಗಿ ಮೊಸಳೆಯಲ್ಲಿ ಮಾತ್ರ 4 ಕೋಣೆ ಇರ್ತದೆ. ಹಾಗಾಗಿ ಕಾಮನ್ ಆಗಿ ತಗೊಂಡ್ರೆ ಸರೀಸೃಪಗಳಲ್ಲೂ ಇಮ್ಮಡಿ ಪರಿಚಲನೆ ಇರಲ್ಲ. ನೀವೀಗ ಒಂದು ಕಂಪ್ಯಾರಿಟಿವ್ ಚಾರ್ಟನ್ನು ನೋಡ್ತಾ ಇದ್ದೀರಿ, ಕಂಪ್ಯಾರಿಸನ್ ಚಾರ್ಟನ್ನು ನೋಡ್ತಾ ಇದ್ದೀರಿ. ಮೀನುಗಳಲ್ಲಿ, ಉಭಯವಾಸಿಗಳಲ್ಲಿ, ಸರೀಸೃಪಗಳಲ್ಲಿ, ಪಕ್ಷಿಗಳಲ್ಲಿ ಮತ್ತು ಸ್ತನಿಗಳಲ್ಲಿ ಹೃದಯದ ಕೋಣೆಗಳನ್ನು ನೋಡ್ತಾ ಇದ್ದೀರಿ. ಈಗ ನೇರವಾಗಿ ಸ್ತನಿಗಳಿಗೆ ಬರೋಣ. ಸ್ತನಿ ಅಂದರೆ ಯಾವುದು? ಯಾವ ಪ್ರಾಣಿ ನೇರವಾಗಿ ತನ್ನ ಮರಿಗಳಿಗೆ ಜನ್ಮ ಕೊಡುತ್ತೋ
ಮತ್ತು ತನ್ನ ಮರಿಗಳಿಗೆ ಹಾಲು ಕುಡಿಸುವ ಅಂಗಗಳನ್ನು ಹೊಂದಿದೆಯೋ ಅಥವಾ ಹಾಲು ಕುಡಿಸುತ್ತೋ ಅದು ಸ್ತನಿ ಅಥವಾ ಮ್ಯಾಮಲ್, ಅನ್ ಆರ್ಗ್ಯಾನಿಸಮ್ ವಿಚ್ ಈಸ್ ಹ್ಯಾವಿಂಗ್ ಮ್ಯಾಮರಿ ಗ್ಲ್ಯಾಂಡ್ಸ್ ಅಂತ ಸ್ತನ ಗ್ರಂಥಿಗಳನ್ನು ಹೊಂದಿರುವ ಪ್ರಾಣಿ ಸ್ತನಿ. ಸೊ ಮ್ಯಾಮಲ್ಸ್ ಅಲ್ಲಿ 4 ಕೋಣೆಗಳ ಹೃದಯ ಇದೆ. ಮೇಲ್ಭಾಗದ 2 ಕೋಣೆಗಳು ಹೃತ್ಕರ್ಣಗಳು ಅವು ರಕ್ತವನ್ನು ಸಂಗ್ರಹಿಸುತ್ತವೆ. ಕೆಳಭಾಗದ 2 ಕೋಣೆಗಳು ಹೃತ್ಕುಕ್ಷಿಗಳು ಅವು ರಕ್ತವನ್ನು ದೇಹದ ಎಲ್ಲ ಭಾಗಕ್ಕೆ ಕಳಿಸ್ತವೆ. ನೀವೆಲ್ಲಿ ಹಾರ್ಟ್ ಚೇಂಬರ್ಸ್, ಹಾರ್ಟ್ ಕಲೆಕ್ಷನ್, ಹಾರ್ಟ್ ಬ್ಲಡ್ ಪಂಪಿಂಗ್ ಅಷ್ಟು ನೋಡ್ತಾ ಇದ್ರಿ. ಕಲೆಕ್ಷನ್ ಆಫ್ ದಿ ಬ್ಲಡ್ ಹೃತ್ಕರ್ಣಗಳು, ಆರಿಕಲ್ಸ್, ಅಪ್ಪರ್ ಚೇಂಬರ್ಸ್. ಪಂಪಿಂಗ್ ಆಫ್ ದಿ ಬ್ಲಡ್ ಬೈ ದಿ ವೆಂಟ್ರಿಕಲ್ಸ್, ಲೋಯರ್ ಚೇಂಬರ್ಸ್. ಕೆಳಭಾಗದಲ್ಲಿರೋ ಕೋಣೆಗಳು ಬ್ಲಡ್ ಅನ್ನು ಆಚೆ ಕಳಿಸ್ತವೆ, ಮೇಲ್ಭಾಗದ ಕೋಣೆಗಳು ಬ್ಲಡ್ ಅನ್ನು ಒಳಗೆ ತಗೋತವೆ. ಆ 4 ಕೋಣೆಗಳ ಕ್ರಮಬದ್ಧವಾದ ಬಡಿತವೇ ಹೃದಯ ಬಡಿತ. ನೀವಲ್ಲಿ ನೋಡ್ತಾ ಇದ್ದೀರಿ. ಈಗ ಮಾನವನ ಹೃದಯವನ್ನು ಆಯ್ಕೆ ಮಾಡಿ ಇಟ್ಟಿದ್ದೀನಿ, ನೀವಲ್ಲಿ ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಎಂಥದ್ದು ಡಬಲ್ ಸರ್ಕ್ಯುಲೇಷನ್ ಅಂದರೆ ಗಮನಿಸಬೇಕು. ಹೃದಯದಿಂದ ಶುದ್ಧ ರಕ್ತ ದೇಹದ ಎಲ್ಲ ಭಾಗಕ್ಕೂ ಸರಬರಾಜಾಗಿ ಮತ್ತೆ ಹೃದಯಕ್ಕೆ ಹಿಂತಿರುಗಿ ಅಶುದ್ಧ ರಕ್ತವಾಗಿ ಬಂದು ತಲುಪೋದು ಒಂದು ಚಕ್ರ. ಪ್ಯೂರ್ ಬ್ಲಡ್ ಫ್ರಮ್ ದಿ ಹಾರ್ಟ್ circulated to all parts of the body and entered to the heart as impure form is completes one cycle. ಹೃದಯದಿಂದ ಹೊರಟ ಶುದ್ಧ ರಕ್ತ ದೇಹದ ಎಲ್ಲ ಭಾಗಕ್ಕೂ ಸರಬರಾಜು ಮಾಡಿ ಅಶುದ್ಧ ರಕ್ತವಾಗಿ ಮತ್ತೆ ಹೃದಯಕ್ಕೆ ಬರೋದು ಒಂದು ಸುತ್ತು. ಇದನ್ನ ದೈಹಿಕ ಪರಿಚಲನೆ ಅಥವಾ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ನೀವಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ. ಮತ್ತೊಂದು, ಹೃದಯಕ್ಕೆ ಬಂದ ಅಶುದ್ಧ ರಕ್ತ ಮತ್ತೆ ಹೃದಯವನ್ನು ಬಿಟ್ಟು ಶ್ವಾಸಕೋಶಗಳಿಗೆ ಹೋಗಿ ಶ್ವಾಸಕೋಶದಲ್ಲಿ ಉಸಿರಾಟದ ಅನಿಲಗಳನ್ನು ವಿನಿಮಯ ಮಾಡಿಕೊಂಡು ಶುದ್ಧ ರೂಪದ ರಕ್ತವಾಗಿ ಮತ್ತೆ ಹೃದಯಕ್ಕೆ ಬರೋದು ಇನ್ನೊಂದು ಸುತ್ತು. ಇಟ್ಸ್ ಕಾಲ್ಡ್ ಪಲ್ಮನರಿ ಸೈಕಲ್, ಪುಪ್ಪುಸಕ ಚಕ್ರ ಅಂತ. ಅಂದ್ರೆ ಅಶುದ್ಧ ರಕ್ತ ಹೃದಯದಿಂದ ಶ್ವಾಸಕೋಶಕ್ಕೋಗಿ ಶುದ್ಧವಾಗಿ ಮತ್ತೆ ಹೃದಯಕ್ಕೆ ಬರೋದು ಒಂದು ಚಕ್ರ. ಅಂದ್ರೆ ದೇಹಕ್ಕೆ ಒಂದು ಸುತ್ತು ಹಾಕಿ ಬರಲಿಕ್ಕೆ, ಹೃದಯವನ್ನು ಬಿಟ್ಟು ಹೊರಟ ರಕ್ತ ಇಡೀ ದೇಹವನ್ನು ಒಂದು ಸುತ್ತು ಬರಲಿಕ್ಕೆ 2 ಸಾರಿ ಹೃದಯವನ್ನು ಪ್ರವೇಶ ಮಾಡುತ್ತಲ್ಲ, ಇದನ್ನ ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಸರಿ ಉತ್ತರ ಸ್ನೇಹಿತರಲ್ಲಿರೋ ಪ್ರಶ್ನೆಗೆ ಮ್ಯಾಮಲ್ಸ್ ಅಥವಾ ಸ್ತನಿಗಳು. ಮತ್ತೊಮ್ಮೆ ನನ್ನ ಪುಸ್ತಕದ ಚಿತ್ರವನ್ನು ಹಾಕಿದ್ದೀನಿ. ತುಂಬ ವಿವರಣಾತ್ಮಕವಾಗಿ ಬರೆದಿದ್ದೀನಿ ಸ್ನೇಹಿತರೆ. ತಾವು ಇದನ್ನು ಖಂಡಿತವಾಗಿ ಓದಬಹುದು, ಹಾಗೆ ತಮ್ಮ ಸ್ನೇಹಿತರಿಗೂ ಕೂಡ ಹೇಳಬಹುದು. ಅಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾ ಇದೆ. ನಿಮ್ಮ ಗೊಂದಲಗಳಿದ್ರೆ, ಅಸ್ಪಷ್ಟತೆಗಳಿದ್ರೆ, ಅನುಮಾನಗಳಿದ್ರೆ ಖಂಡಿತ ನನಗೆ ನೀವು ಮೆಸೇಜ್ ಮಾಡ್ಬೋದು. ನಾನು ನಿಮ್ಮ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ.